ನಮಸ್ಕಾರ. ನಾನು ಈ ದಿನ ಮಹಾಮೃತ್ಯುಂಜಯ ಮಂತ್ರದ ಅರ್ಥವನ್ನ ತಿಳಿಸಿ ಕೊಡಲಿದ್ದೇನೆ. ಈ ಮಂತ್ರವು ಮೊದಲನೇ ಬಾರಿಗೆ ಋಗ್ವೇದದಲ್ಲಿ ಕಾಣಿಸಿಕೊಳ್ಳುತ್ತೆ. ನಂತರ ಯಜುರ್ವೇದ, ಆಮೇಲೆ ಮಾರ್ಕಂಡೇಯ ಪುರಾಣದಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೆ. ಋಷಿ ಮಾರ್ಕಂಡೇಯರು ಈ ಮಂತ್ರವನ್ನ ಜಪಿಸಿ ಯಮಧರ್ಮರಾಜನಿಂದ ರಕ್ಷಿಸಲ್ಪಡುತ್ತಾರೆ ಎಂಬುದು ಮಾರ್ಕಂಡೇಯ ಪುರಾಣದಲ್ಲಿ ನಾವು ನೋಡಿದ್ದೇವೆ. ನಂತರ ಇದು ಶೈವ ಪರಂಪರೆಯಲ್ಲಿ ಧ್ಯಾನ, ಹೋಮ, ರಕ್ಷಣಾ ಜಪಗಳಲ್ಲಿ ಕೂಡ ಬಳಸಲಾಗುತ್ತೆ. ಮಂತ್ರ ಹೀಗಿದೆ: ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಓಂ ಇದು ಎಲ್ಲರಿಗೂ ತಿಳಿದಿರುತ್ತೆ. ಇದು ಸೃಷ್ಟಿಯ ಆದಿ ಶಬ್ದ, ಬೀಜಾಕ್ಷರ. ತ್ರಯಂಬಕಂ ಮೂರು ಕಣ್ಣುಗಳುಳ್ಳವ ಶಿವ. ಯಜಾಮಹೇ ಪೂಜಿಸುತ್ತೇವೆ, ನಾವು ಪೂಜಿಸುತ್ತೇವೆ ಎನ್ನುವ ಅರ್ಥ. ಸುಗಂಧಿಂ ಸುಗಂಧವನ್ನು ಹರಡುವವನು. ಅಂದ್ರೆ ಇದರ ಲಿಟರಲ್ ಅರ್ಥ ಏನು ಅಂತಂದ್ರೆ ಪವಿತ್ರತೆ, ಶುಭವನ್ನು ಹರಡುವವನು. ಪುಷ್ಟಿವರ್ಧನಂ ಜೀವಿಗಳಿಗೆ ಪೋಷಣೆಯನ್ನು ನೀಡುವವನು. ಉರ್ವಾರುಕಮಿವ ಅಂದ್ರೆ ಹಣ್ಣಾದ ಸೌತೆಕಾಯಿ ಹೇಗೆ ಬಳ್ಳಿಯಿಂದ ಸುಲಭವಾಗಿ ಕಳಚಿಕೊಳ್ಳುತ್ತೋ ಹಾಗೆ. ಬಂಧನಾನ್ ಬಂಧನದಿಂದ. ಮೃತ್ಯೋರ್ಮುಕ್ಷೀಯ ಮರಣದಿಂದ ಮುಕ್ತಗೊಳಿಸಿ ಬಿಡಿಸು. ಮಾ ಅಮೃತಾತ್ ಅಮೃತವನ್ನು ನೀಡು. ಇಲ್ಲಿ ಅಮೃತ ಅಂದ್ರೆ ಮೋಕ್ಷ ಅನ್ನುವುದನ್ನು ತಿಳಿದುಕೊಳ್ಬೇಕಾಗುತ್ತೆ. ಸೊ ಇದರ ಸಂಪೂರ್ಣ ಅರ್ಥ ಏನಂತಂದ್ರೆ, ಮೂರು ಕಣ್ಣುಗಳುಳ್ಳ ಶಿವನನ್ನು ನಾವು ಪೂಜಿಸುತ್ತೇವೆ. ಆತನು ಸುಗಂಧವನ್ನು ಹರಡುವವನು, ಜೀವಿಗಳಿಗೆ ಪೋಷಣೆಯನ್ನು ನೀಡುವವನು. ಹಣ್ಣಾದ ಸೌತೆಕಾಯಿ ಹೇಗೆ ಬಳ್ಳಿಯಿಂದ ಬಿಡುತ್ತದೋ ಹಾಗೆ ಮರಣ ಬಂಧನದಿಂದ ನಮ್ಮನ್ನು ಮುಕ್ತಗೊಳಿಸಿ, ಅಮೃತ ಅಂದ್ರೆ ಮೋಕ್ಷವನ್ನು ನಮಗೆ ದಯಪಾಲಿಸು, ಮೋಕ್ಷವನ್ನು ನೀಡು ಎಂಬುದು ಇದರ ಸಂಪೂರ್ಣ ಅರ್ಥ. ಹಾಗೆಯೇ ಈ ಮಂತ್ರವು ನಮ್ಮ ಪುರಾಣಗಳಲ್ಲಿ ಅಥವಾ ವೇದಗಳಲ್ಲಿ ಹೇಳಿರುವಂತೆ 1,00,000 ಸಾರಿ ಜಪವನ್ನ ಮಾಡಿದ್ರೆ, ಅಂದ್ರೆ 1,00,000 ಮಾಲೆ ಅಲ್ಲ, 1,00,000 ಮಂತ್ರ. ಒಂದು ಸಾರಿ ನೀವು ಮಂತ್ರವನ್ನು ಹೇಳಿದ್ರೆ 108 ಬಾರಿ ಹೇಳಿದರೆ ಅದು ಒಂದು ಮಾಲೆ ಆಗುತ್ತದೆ. ಇದು 1,00,000 ಮಂತ್ರವನ್ನ ಜಪವನ್ನ ಮಾಡಿದರೆ ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ದಯಪಾಲಿಸುತ್ತದೆ, ಹಾಗೂ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನ ಕೊಡುತ್ತದೆ. ಅಕಾಲ ಮರಣದಿಂದ ರಕ್ಷಣೆಯನ್ನು ಕೂಡ ಒದಗಿಸುತ್ತದೆ. ಇದು ಯಜುರ್ವೇದದಲ್ಲಿ ಉಲ್ಲೇಖವಾಗಿದೆ. 2,00,000 ಬಾರಿ ಈ ಮಂತ್ರವನ್ನ ಜಪಿಸಿದರೆ ದುಷ್ಟ ಶಕ್ತಿಗಳಿಂದ ರಕ್ಷಣೆಯನ್ನ ಕೊಡುತ್ತದೆ. ಇದು ಋಗ್ವೇದದಲ್ಲಿ ಉಲ್ಲೇಖವಾಗಿದೆ. ಹಾಗೆ 5,00,000 ಬಾರಿ ಏನಾದರೂ ನಾವು ಈ ಮಂತ್ರವನ್ನ ಜಪಿಸಿದರೆ ಗಾಢವಾದ ಆಧ್ಯಾತ್ಮಿಕ ಸಾಧನೆ ಮತ್ತು ಶಿವನ ಕೃಪೆಯಿಂದ ವಿಶೇಷ ಅನುಗ್ರಹ ದೊರೆಯುತ್ತದೆ. ಈ ಮಂತ್ರವನ್ನು ನಾವು 10,00,000 ಸಾರಿ ಜಪವನ್ನ ಮಾಡಿದ್ರೆ ಮೋಕ್ಷದ ಮಾರ್ಗದಲ್ಲಿ ಮಹತ್ವದ ಸಾಧನೆ ಮಾಡಿದಂತೆ. ಜನನ ಮರಣ ಚಕ್ರ ಏನಿದೆ ಅದರಿಂದ ಮುಕ್ತಿಯನ್ನ ಹೊಂದುತ್ತೇವೆ. ಒಂದು ವೇಳೆ ಇದನ್ನು ನಾವು 24,00,000 ಸಾರಿ ಜಪವನ್ನ ಮಾಡಿದರೆ ಇದನ್ನ ಶಾಸ್ತ್ರಗಳಲ್ಲಿ ಮಹಾಜಪ ಸಾಧನೆ ಎಂದು ಹೇಳಲಾಗುತ್ತೆ. ಇದರಿಂದ ನಾವು ಸಂಪೂರ್ಣ ರೋಗ ನಿವಾರಣೆ, ದೀರ್ಘಾಯುಷ್ಯ ಮತ್ತು ಆತ್ಮಶಾಂತಿಯನ್ನ ಹೊಂದಬಹುದು. ಇದನ್ನು ನಾವು ಏನಾದರೂ 24,00,000 ಸಾರಿ ಜಪಿಸಿದರೆ ಶಿವನ ಕೃಪೆಯಿಂದ ಮೃತ್ಯುಂಜಯ ಸ್ಥಿತಿ ಅಂದರೆ ಮರಣವನ್ನ ಜಯಿಸುವ ಶಕ್ತಿ ಬರುತ್ತದೆ ಎಂಬುದನ್ನ ಕೂಡ ಹೇಳುತ್ತಾರೆ. ಇದು ಶೈವ ಪರಂಪರೆಯಲ್ಲಿ ಉಲ್ಲೇಖಿತವಾಗಿದೆ. ಹೀಗಾಗಿ ಈ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಇದನ್ನು ಜಪಿಸಿದರೆ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಪಡೆಯಬಹುದಾಗಿದೆ. ಇಂತಹ ಹಲವಾರು ಮಂತ್ರಗಳ ಅರ್ಥವನ್ನು ನೀವು ತಿಳಿದುಕೊಳ್ಳಬೇಕಾದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಗೂ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.